27, 28, 29ನೇ ಶ್ಲೋಕದ ವಿವರಣೆಯನ್ನು ನಾವು ತಾತ್ಪರ್ಯದಲ್ಲಿ ಬಂದಂತೆ ಗಮನಿಸ್ತಾ ಇದ್ದೆವು. ಅದರಲ್ಲಿ ಅನೇಕ ಅಪೂರ್ವ ಸಂಗತಿಗಳನ್ನ ನಿರೂಪಣೆ ಮಾಡ್ತಾ ಕ್ಷೇತ್ರ ಅಂದ್ರೆ ಯಾವುದೆಲ್ಲ ಅಂತ ಹೇಳಿದ್ರು, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ದೇವತೆಗಳು ಯಾವುದು ಅಂತ ಹೇಳಿದ್ರು, ಆ ದೇವತೆಗಳು ಪ್ರತಿನಿಧಿಸುವ ತತ್ವಗಳು ಇಚ್ಛಾ, ದ್ವೇಷ, ಧೃತಿ ಮೊದಲಾದ ಗುಣಗಳನ್ನ ಪರಿಚಯಿಸಿದ್ರು. ಇವರೆಲ್ಲರೂ ಕೂಡ ದೇಹದಲ್ಲೊಂದು ವಿಶಿಷ್ಟವಾದ ಕ್ರಿಯೆಯನ್ನು ಉಂಟು ಮಾಡುತ್ತಾರೆ. ಅದರಿಂದಾಗಿ ಅದನ್ನು ವಿಕಾರ ಸರ್ವ ಏವೈತೆ ಅಂತ ಕರೆದ್ರು. ವಿಶೇಷಾತ್ ಕ್ರಿಯತೆ ಯಸ್ಮಾತ್ ವಿಕಾರಂ ಕಾರ್ಯವಂತಿಮಂ ಅಂತಿಮಂ ಕಾರ್ಯಂ ವಿಕಾರಂ. ಒಟ್ಟು ಕೊನೆಗೆ ಏನಾಗುತ್ತೆ ಅಂದ್ರೆ ಒಂದು ವಿಶೇಷವಾದ ಕ್ರಿಯೆ ಆಗುತ್ತೆ, ಅದನ್ನು ವಿಕಾರ ಅಂತ ಕರೀತಾರೆ. ಕೆಲವೊಮ್ಮೆ ವಿಗತ ಕಾರಣವೂ ಕೂಡ ವಿಕಾರ ಅಂತ ಅನಿಸುತ್ತೆ, ಅಂದ್ರೆ ಅದು ಎಲ್ಲವೂ ನಾಶವಾಗುವಂಥದ್ದು. ಆ ಅರ್ಥದಲ್ಲೂ ವಿಕಾರ ಅನ್ನುವ ಶಬ್ದ ಲೋಕದಲ್ಲಿ ಬಳಕೆಯಲ್ಲಿದೆ. ಅದೇನು ತಪ್ಪಾದ ಅರ್ಥ ಅಲ್ಲ, ಇದು ಮಾತ್ರ ಅದರ ಅರ್ಥ ಅಂತ ಅಭಿಪ್ರಾಯವೂ ಅಲ್ಲ. ಆ ಅರ್ಥವೂ ಕೂಡ ಈ ಶಾಸ್ತ್ರದ ಮಾತುಗಳಿಗೆ ಇದೆ ಅನ್ನೋದನ್ನ ನಿರೂಪಿಸಿದರು. ಮುಂದೆ ತತ್ಸಂಬಂಧಾತ್ ವಿಕಾರಾಖ್ಯ ಇಚ್ಛಾದ್ಯ ಅಭಿಮಾನಿನಃ, ಇಚ್ಛಾದಿಗಳಿಗೆ ಅಭಿಮಾನಿಗಳಾಗಿ ಈ ಎಲ್ಲ ಸಂಬಂಧಪಟ್ಟಂತಹ ದೇವತೆಗಳು ಇದ್ದಾರೆ. ಅದಕ್ಕಾಗಿ ಅವರು ಕೂಡ ವಿಕಾರ ಶಬ್ದದಿಂದ ಅದಕ್ಕೆ ವೈಕಾರಿಕ ಅಂತ ಸೃಷ್ಟಿಯ ಪ್ರಕರಣವನ್ನ ಹೇಳುವಾಗ ವೈಕಾರಿಕ ಅಹಂಕಾರ, ತಾಮಸ ಅಹಂಕಾರ, ತೈಜಸ ಅಹಂಕಾರ ಅಂತ ಶಬ್ದವನ್ನ ಕೇಳ್ತೀವಿ. ಯಾರು ವಿಶೇಷ ಕ್ರಿಯೆಯನ್ನು ಉಂಟು ಮಾಡುತ್ತಾರೋ ಅವರು ವಿಕಾರ ಅಂತಂದ್ರೆ ದೇವತೆಗಳು. ತೈಜಸ ಅಂತಂದ್ರೆ ಅವರಿಂದ ನಿರೂಪಿತವಾದಂತಹ ಇಂದ್ರಿಯಗಳು. ತಾಮಸ ಅಂತಂದ್ರೆ ಸ್ವತಃ ಯಾವುದೇ ಕ್ರಿಯೆಗಳಿಲ್ಲದ, ಆದರೆ ಕ್ರಿಯೆಗಳಿಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸುವುದಕ್ಕೆ ಬೇಕಿರುವಂತಹ ಮೂಲ ದ್ರವ್ಯ ಪಂಚಭೂತಗಳು, ಇವುಗಳನ್ನ ತಾಮಸ ಅಹಂಕಾರದಿಂದ ಜನ್ಯವಾದವುಗಳು ಅಂತ ಕರೀತಾರೆ. ಇಲ್ಲಿ ವಿಕಾರ ಅನ್ನುವ ಶಬ್ದದಿಂದ ಇಚ್ಛಾದಿಗಳನ್ನ ಕರೀತಾರೆ. ಇಚ್ಛೆ, ದ್ವೇಷ, ಹಿಂದೆ ಕೆಲವು ಗುಣಗಳನ್ನ ನಿರೂಪಣೆ ಮಾಡಿದ್ರಲ್ವಾ. ಕ್ಷೇತ್ರಜ್ಞ ಸಂಯೋಗ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗದಿಂದ ಉಂಟಾಗುವಂತಹ ಬೇರೆ ಬೇರೆ ಗುಣಗಳೇನಿವೆ, ಇಚ್ಛಾದ್ಯಾನಾಂ ಕ್ಷೇತ್ರನ ನಾಮ್ನಾಂ ಅಪಿ ನಾಮಾಂತರಂ ಸ್ಮೃತಂ ಅನ್ನುವ ಮಾತಿನ ಮೂಲಕ ಕ್ಷೇತ್ರದಲ್ಲಿ ಉಂಟಾಗುವಂತಹ ವಿಶೇಷ ವಿಕೃತಿಗಳೆಲ್ಲವೂ ಕೂಡ ವಿಕಾರ ಅನ್ನುವ ಶಬ್ದಗಳಿಂದ ಪರಿಗಣಿಸಲ್ಪಡುತ್ತವೆ. ಆ ವಿಕಾರಕ್ಕೆ ಕಾರಣವಾದಂತಹ ದೇವತೆಗಳನ್ನು ವೈಕಾರಿಕಾಹ ದೇವಾಹ ಅಂತ ಕರೀತಾರೆ ಅನ್ನೋದು ನಮಗೆ ಗೊತ್ತಾಯಿತು. ಏತತ್ ಸರ್ವಂ ಸರ್ವದೈವ ನಿರ್ದೋಷೇಣೈವ ಚಕ್ಷುಷ ಪ್ರೇರಯನ್ನೇವ ಜಾನಾತಿ ಯತ್ ಕ್ಷೇತ್ರಜ್ಞೋ ಹರಿಸ್ತತಃ. ಎಲ್ಲದಕ್ಕೂ ಮುಕುಟಪ್ರಾಯ ಎನ್ನುವಂತೆ ಏತತ್ ಸರ್ವಂ, ಈ ಇಚ್ಛಾದಿಗಳು, ಅದನ್ನು ನಿಯಮಿಸುವಂತಹ ದೇವತೆಗಳು, ಅದು ಎಲ್ಲಿ ಪ್ರೇರೇಪಿಸಲ್ಪಡಬೇಕೋ ಅಂತಹ ಕ್ಷೇತ್ರಗಳು, ಅಂದ್ರೆ ಪಂಚಭೂತದಿಂದ ನಿರ್ಮಾಣಗೊಂಡಂತಹ ಶರೀರಗಳು, ಇವೆಲ್ಲವನ್ನೂ ಕೂಡ ಸರ್ವದಾ ಯಾವಾಗಲೂ ನಿರ್ದೋಷೇಣೈವ ಚಕ್ಷುಷ, ದೋಷವೇ ಇಲ್ಲದೆ ಇರುವಂತಹ ಕಣ್ಣಿನಿಂದ ಜಗತ್ತನ್ನು ಗಮನಿಸುತ್ತಾ ಪ್ರೇರಯನ್ನೇವ ಜಾನಾತಿ, ಪ್ರೇರಯನ್ ಪ್ರಚೋದಿಸುತ್ತಾ, ಹಾಗಂತೇಳಿ ಸುಮ್ಮನೆ ಈ ಕುದುರೆ ಹೊಡೆಯೋ ಒಂಥರ ಅದಕ್ಕೆ ಪೆಟ್ಟಾಗ್ತಿದ್ಯೋ ಸುಸ್ತಾಗ್ತಿದ್ಯೋ ಅಂತ ಏನು ನೋಡದೆ ಸುಮ್ಮನೆ ತನ್ನ ಕೆಲಸ ಆದ್ರೆ ಆಯ್ತು ಅಂತ ಪ್ರೇರಣೆ ಮಾಡ್ತಾನ ಅಂದ್ರೆ ಅಲ್ಲ. ಅವನು ಅದನ್ನ ಜಾನಾತಿ, ಅದರ ಕಷ್ಟ ಗೊತ್ತಾದ ತಕ್ಷಣ ಗಾಡಿ ನಿಲ್ಲಿಸ್ತಾನೆ. ಜೀವರಾಶಿಗಳ ಪರಿಸ್ಥಿತಿ ಸಂಸಾರದಲ್ಲಿ ಓಡಾಟ ಬಿಗಡಾಯಿಸ್ತಾ ಇದೆ ಅಂದ್ರೆ ಇಡೀ ಉಪಸಂಹಾರ ಮಾಡಿ ಜೀವರಾಶಿಗಳನ್ನು ಹೊಟ್ಟೆಯಲ್ಲಿ ತುಂಬಿಕೊಂಡು ತೊಟ್ಟಿಲಲ್ಲಿ ಮಗುವನ್ನ ತಾಯಿ ತೂಗುವಂತೆ ಸ್ವಾಪಂ ಪ್ರಾಪಯತಿ ಶ್ರಮಾಪ ಹೃದಯೇ ಕಲ್ಪಾವಸಾನಿ ಜಯ ಎನ್ನುವಂತೆ ಹೊಟ್ಟೆಯಲ್ಲಿಟ್ಟು ಜೀವಗಳನ್ನ ತೂಗಿ
ವಿಶ್ರಾಂತಿಯಾದೊಡನೆ ಮತ್ತೆ ಯಥಾ ಪ್ರಕಾರ ತೊಟ್ಟಿಲಿಂದ ಕೆಳಗಿಳಿಸಿ, ಹೋಗು, ನಿನ್ನ ಓಡಾಟದ ಗುರಿಯನ್ನ ತಲುಪುವುದಕ್ಕೆ ಪ್ರಯತ್ನ ಪಡು ಅಂತ ಪ್ರೇರೇಪಿಸುವಂತಹ ಹರಿಹಿ ನಾರಾಯಣನು ಕ್ಷೇತ್ರಜ್ಞನು ಎನ್ನಿಸಿದ್ದಾನೆ. ಅಂದ್ರೆ ನಿಜವಾಗಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಅಂತಂದ್ರೆ, ಕ್ಷೇತ್ರ ಅಂದ್ರೆ ವಿಕಾರಾದಿಗಳಿಂದ ಕೂಡಿದ ದೇವತೆಗಳ ಸಮೂಹ ಮತ್ತು ಜಡ ವಸ್ತುಗಳ ಗುಂಪು. ಕ್ಷೇತ್ರಜ್ಞ ಅಂತಂದ್ರೆ ಯಾರು ಅಂದ್ರೆ, ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ನಡೆಯುವಂತಹ ವಿಕಾರಗಳನ್ನ, ವೈಶಿಷ್ಟ್ಯಗಳನ್ನ ಕೊನೆಗೆ ಅದರ ಸಂಪೂರ್ಣನಾದ ನಾಶವನ್ನು ಯಾರು ಬಲ್ಲವನೋ, ಯಾರು ಅದನ್ನ ಪ್ರಚೋದಿಸುವ ರೀತಿಯಲ್ಲಿ ತನ್ನ ಕಾರ್ಯಪ್ರವೃತ್ತಿ ಉಳ್ಳವನೋ ಅವನು ಕ್ಷೇತ್ರಜ್ಞ ಎನಿಸಿಕೊಳ್ಳುತ್ತಾನೆ. ಪಾಪಹರಣಾತ್ ಹರಿಹಿ, ದೋಷಹರಣಾತ್ ಹರಿಹಿ, ಎಲ್ಲವುಗಳ ದೋಷವನ್ನ ಪರಿಹರಿಸುತ್ತಾ, ತತಃ ಅಂದ್ರೆ ಆ ಕಾರಣದಿಂದ, ಕ್ಷೇತ್ರಜ್ಞ ಹರಿಹಿ ತತಃ ಇತಿ ಚ ಯಸ್ಯಾತ್ಮ ಶರೀರಂ. ಇದು ಬೃಹದಾರಣ್ಯಕದಲ್ಲಿ ಬಂದಂತಹ ಒಂದು ಅಂತರ್ಯಾಮಿ ಬ್ರಾಹ್ಮಣದ ಮಾತು. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯ ವಿಧೀಯತೆ ಅನ್ನುವಲ್ಲಿ ಶರೀರತ್ವೇನೈವ ಉಕ್ತಿ ಯುಜ್ಯತೆ. ಅಂದ್ರೆ ಕ್ಷೇತ್ರ ಅಂದ್ರೆ ಇರುವುದಕ್ಕಿರುವ ಜಾಗ. ಕ್ಷಿತೇರೇತದ್ ಭಗವತಃ, ಕ್ಷಿತಿರೇತದ್ ಭಗವತಃ, ಇದು ಭಗವಂತನ ಕ್ಷಿತಿ, ಮನೆ. ಯಸ್ಯ ಆತ್ಮ ಶರೀರಂ, ಆತ್ಮ ಅಂದ್ರೆ ಮನೆ ಅಥವಾ ದೇಹ, ಉಳ್ಕೊಳ್ಳಿಕ್ಕಿರುವ ಜಾಗ. ಯಾರಿಗೆ ಈ ಪೃಥ್ವಿ ಅನ್ನೋದು ಶರೀರವಾಗಿದೆಯೋ, ಯಾರಿಗೆ ಈ ಗಾಳಿ ಅನ್ನೋದು ಶರೀರವಾಗಿದೆಯೋ, ಯಾರಿಗೆ ಈ ಆಕಾಶ ಶರೀರವಾಗಿದೆಯೋ, ಯಾರಿಗೆ ಈ ಬೆಂಕಿಯೇ ಮನೆಯಾಗಿದೆಯೋ, ಯಾರಿಗೆ ಈ ನೀರು ಅನ್ನುವಂಥದ್ದು ಆಶ್ರಯವಾಗಿದೆಯೋ ಅಂತಹ ಭಗವಂತನನ್ನು ನಾವು ಅಂತರ್ಯಾಮಿ ಅಂತ ಕರೆಯುವ. ಅಂತರ್ಯಾಮಿ ಅಮೃತ. ಇದು ಉಪನಿಷತ್ತು ಹೇಳಿದ ಮಾತನ್ನೇ ಕೃಷ್ಣನು ಹಿಂದೆ ಚೇತನಸ್ಯಾಪಿ, ಕೇವಲ ಜಡಭೂತವಾದ ಪ್ರಕೃತಿಯನ್ನು ಮಾತ್ರ ಕ್ಷಿತಿ ಅಂತ ಹೇಳಿದ್ದಲ್ಲ, ಭಗವಂತ ಚೈತನ್ಯಮಯವಾದಂತಹ ಶರೀರದಲ್ಲೂ ಕೂಡ ಯಥಾವತ್ತಾಗಿ ಆ ಚೇತನಕ್ಕೆ ಯಾವುದೇ ಮೂಲ, ಅದರ ಧರ್ಮಕ್ಕೆ ತೊಡಕು ಕೊಡದಂತೆ ತನ್ನ ಅರಿವನ್ನ ಇರವನ್ನ ಅದರಲ್ಲಿ ಇರಿಸಿ ಅವುಗಳನ್ನು ಉದ್ಧರಿಸುವ ದೊಡ್ಡಸ್ತಿಕೆ ಅದು ಭಗವಂತನಲ್ಲಿ ಸರ್ವದಾ ಇರುವಂತಹದ್ದು ಅನ್ನುವ ಕಾರಣಕ್ಕಾಗಿ ಅವನಿಗೆ ಕ್ಷಿತಿ, ಮನೆ ಅನ್ನುವಂಥದ್ದಾಗಿ ಈ ಶರೀರ ತಿಳಿಯಲ್ಪಡುತ್ತೆ. ಶರೀರತ್ವೋಕ್ತಿ ಯುಜ್ಯತೆ. ಭಗವಂತನಿಗೆ ಕ್ಷೇತ್ರಜ್ಞ ಮತ್ತು ಅವನೇ ಕ್ಷೇತ್ರಸ್ಥ ಅನ್ನುವ ಈ ಪದಗಳಿಂದ ಯಾಕೆ ಹೇಳಿದ್ದು ಅಂದ್ರೆ, ಅವನಿಗಿದು ಮನೆಯಾಗಿದೆ. ಸತ್ವಂ ಜೀವ ಕ್ವಚಿತ್ ಪ್ರೋಕ್ತ, ಕ್ವಚಿತ್ ಸತ್ವಂ ಜನಾರ್ದನ, ಸತ್ವಂ ನಾಮ ಗುಣ ಕ್ವಾಪಿ ಕ್ವಚಿತ್ ಸಾಧುತ್ವ ಮುಚ್ಯತೆ. ತುಂಬಾ ಒಳ್ಳೆಯ ಒಂದು ಕೋಶವನ್ನ, ಶಬ್ದ ನಿರ್ಣಯ ಅನ್ನೋದರ ಕೋಶವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ತುಂಬಾ ಸುಂದರವಾದ ಕೋಶ ಇದು. ಸತ್ವ ಅನ್ನೋ ಶಬ್ದನ ಎಲ್ಲೆಲ್ಲ ಬಳಸ್ತಾರೆ ಅನ್ನೋದನ್ನ ಹೇಳುತ್ತಿದ್ದಾರೆ. ಸತ್ವ ಅನ್ನೋದಕ್ಕೆ ಸತ್ವಂ ಜೀವ, ಜೀವಸತ್ವ ಅಂತ ನಾವು ಮತ್ತೆ ಕರಿತೇವೆ. ಅಲ್ಲಿ ಆಗ ಜೀವದಲ್ಲಿ ಇರುವಂತಹ ಒಳಗಿನ ಸಾಧುತ್ವ ಅಂತ ಅರ್ಥ ಆಗುತ್ತೆ. ಸತ್ವಂ ಕ್ವಚಿತ್ ಜನಾರ್ದನ, ಸತ್ವ ಅನ್ನುವ ಶಬ್ದಕ್ಕೆ ನೇರವಾಗಿ ಜನಾರ್ದನ ಅಂತಾನೆ ಅರ್ಥ. ಭಗವಂತನದ್ದೇ ಒಂದು ರೂಪಕ್ಕೆ ಸತ್ವ ಅಂತ ಹೆಸರಿದೆ. ಅದು ಕೂಡ ಇಲ್ಲಿ ಕೋಶ ಪರಿಗಣನೆ ಮಾಡ್ತಾ ಇದೆ. ಸತ್ವಂ ನಾಮ ಶರೀರ ಗುಣ ಕಾಪಿ. ಸತ್ವ ಅಂದ್ರೆ ಗುಣ ಅಂತ ಅರ್ಥ. ಸತ್ವ, ರಜಸ್ಸು, ತಮಸ್ಸು ಅನ್ನುವ ಗುಣಗಳ ಬಗ್ಗೆ ನಾವೇನು ಹೇಳ್ತೇವೆ ಅದು ಕೂಡ ಒಂದು ಈ ಸತ್ವ ಶಬ್ದದ ಅಭಿಪ್ರಾಯ. ಆಮೇಲೆ ಕೊನೆಯದು ಸತ್ವ ಅಂದ್ರೆ ಸಾಧುತ್ವ ಮುಚ್ಯತೆ. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತ ಪ್ರಯುಜ್ಯತೆ ಅಂತ ಮುಂದೆ ಗೀತೆಯಲ್ಲಿ ಅದನ್ನು ಹೇಳಿದ್ದಾನೆ. ಸತ್ವ ಅಂದ್ರೆ ಸಾತ್ವಿಕ ಜನರು, ಸಜ್ಜನರು, ಸತ್ತರರಾದವರು ಅಂತ ನಾವು ಹೇಳ್ತೇವೆ. ಅಂದ್ರೆ ಸಾಧುತ್ವ ಅನ್ನೋ ಶಬ್ದದಿಂದ ಸತ್ವವನ್ನು ನಾವು ಗುರುತಿಸುತ್ತೇವೆ. ತುಂಬಾ ಒಳ್ಳೆಯವರು, ತುಂಬಾ ಪ್ರಾಮಾಣಿಕರು, ತುಂಬಾ ಭಗವದ್ಭಕ್ತ್ಯಾದಿ ರತರು ಅನ್ನುವ ಭಗವಂತನನ್ನ ಸತ್ವ ಅನ್ನುವ ವಿಶೇಷ ರೂಪವನ್ನ
ಉಪಾಸನೆ ಮಾಡಿದವರು ಅನ್ನುವ ಈ ಅರ್ಥದಲ್ಲಿ ಸತ್ವ ಶಬ್ದವನ್ನು ಬಳಸಿದರು. ಇತಿ ಶಬ್ದ ನಿರ್ಣಯ. ಹಾಗಾಗಿ ಜೀವ ಅಂತರ್ಥ, ದೇವರು ಅಂತರ್ಥ, ಗುಣ ಅಂತರ್ಥ, ತದ್ಭಾವ ಅಂದ್ರೆ ವಿಶೇಷ ಧರ್ಮ, ವ್ಯಕ್ತಿಯಲ್ಲಿರುವಂತಹ ವಿಶೇಷ ಗುಣ. ವ್ಯಕ್ತಿಗಳು ತುಂಬಾ ಜನ ಸಿಗ್ತಾರೆ, ಒಳ್ಳೆಯ ವ್ಯಕ್ತಿತ್ವ ಇರೋದು ಸಿಗುವುದು ತುಂಬಾ ಕಷ್ಟ. ಸಾಧುತ್ವ ಅನ್ನೋದು ಒಂದು ವ್ಯಕ್ತಿತ್ವದ ಇನ್ನೊಂದು ಮುಖ. ಅದು ಇದ್ರೆ ಮಾತ್ರ ವ್ಯಕ್ತಿಗೆ ಒಂದು ಭಾರ, ಬಲ. ಇದು ಪೈಂಗಿ ಶ್ರುತಿಯ ಮಾತು, ಸತ್ವ ಶಬ್ದದ ಇಷ್ಟು ಜನಿ ಪ್ರಾದುರ್ಭಾವೇ ಧಾತು ಜೀವಸ್ಯಾಪಿ ಶರೀರೆ ಯುಕ್ತ್ಯುಪೇಕ್ಷಯ ಅಪೇಕ್ಷಯ ಜನಿ ಯುಜ್ಯತೆ. ಅಲ್ಲಿ ಪ್ರಕೃತಿ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಕರ್ತಾರಂ ಸ ಪಶ್ಯತಿ ಅಂತ ಮುಂದಿನ ಮಾತು. ಸಮಂ ಪಶ್ಯತಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನಹಿನಸ್ತ್ಯಾತ್ಮನ ಆತ್ಮಾನಂ ತಥೋ ಯಾತಿ ಪರಾಂಗತಿಂ. 29ನೇ ಶ್ಲೋಕ. ಅಂದ್ರೆ ಹಿಂದಿದ್ದು ನೋಡಿದ್ವಲ್ವಾ? ಸರ್ವಭೂತಗಳಲ್ಲೂ ಸಮವಾಗಿ ನಿಂತಿರುವ, ಎಲ್ಲದರ ಒಡೆಯನೆನಿಸಿದ, ಎಲ್ಲ ಜೀವರಾಶಿಗಳು ಅಥವಾ ವಸ್ತುರಾಶಿಗಳು ನಷ್ಟವಾಗ್ತಾ ಇರುವ ಸಂದರ್ಭದಲ್ಲೂ ಕೂಡ, ನಾಶಗೊಳ್ಳುವುದನ್ನು ಕೂಡ ನೇರವಾಗಿ ನೋಡಿ ಅದನ್ನ ಅರಗಿಸಿಕೊಳ್ತಾನೆ. ಅಂದ್ರೆ ಅವನು ನಿಜವಾಗಿಯೂ ಕೂಡ ಪ್ರಪಂಚವನ್ನ ಅರಗಿಸಿಕೊಳ್ತಾನೆ ಅಂತ ಅರ್ಥ. ಯಃ ಪಶ್ಯತಿ ಸ ಪಶ್ಯತಿ. ಯಾರು ಇದನ್ನಿಷ್ಟು ತಾಳ್ಮೆಯಿಂದ ಗಮನಿಸ್ತಾನೆ ಅವನು ಪರಮಾತ್ಮನನ್ನು ಕೂಡ ಕಾಣ್ತಾನೆ ಅನ್ನುವ ಮಾತಿನ ಹಿನ್ನೆಲೆಯನ್ನು ನಾವು ನೋಡಿದ್ವಿ. ಒಟ್ಟು ಜನಿ ಪ್ರಾದುರ್ಭಾವೇ ಅನ್ನುವಂಥ ಮಾತು ಅಲ್ಲಿ ಆತ್ಮಾನಂ ನಹಿನಸ್ತಿ. ತನ್ನನ್ನೇ ತಾನು ಪಡೆದುಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ, ತನ್ನದ್ದೇ ಕಾರ್ಯಭಾರಗಳನ್ನ ತಾನೇ ನಿರಾಕರಿಸುವುದಿಲ್ಲ, ಅಥವಾ ಅದನ್ನ ಚಿಲ್ಲರೆಗೊಳಿಸಿ ಚೀಪಾಗಿ ಮಾತಾಡೋದು ಅಂತ ಹೇಳ್ತಲ್ಲ, ಆ ರೀತಿ ತುಂಬಾ ಹಗುರವಾಗಿ ಮಾತನಾಡಿ ಎಂದೂ ಕೂಡ ಯಾವುದೇ ವ್ಯಕ್ತಿಯನ್ನಾಗಲಿ ಘಟನೆಯನ್ನಾಗಲಿ ಘಾಸಿಗೊಳಿಸುವುದಿಲ್ಲ. ತಥೋ ಯಾತಿ ಪರಾಂಗತಂ ನಹಿನಸ್ತಿ ಎಂದು ನೋಯಿಸುವುದಿಲ್ಲ. ಅಂದ್ರೆ ಯಾರಿಗೂ ತೊಂದರೆಯನ್ನು ಕೊಡುವಂತಹ ಸ್ವಭಾವ ಅವರದ್ದಲ್ಲ. ದೇವರು ಅಜ ಅಂತಂದ್ರೆ ಹುಟ್ಟದಿರುವವನು ಅಂತ ಅರ್ಥ. ಜೀವನಿಗೂ ಕೂಡ ಜನಿ ಅನ್ನುವ ಶಬ್ದದಿಂದ ಪ್ರಯೋಗ ಇದೆ, ಅಂದ್ರೆ ಹುಟ್ಟುವವನು ಅನ್ನುವ ಅರ್ಥದಲ್ಲಿ. ಪರಮಾತ್ಮನಿಗೂ ಜನಿ ಶಬ್ದ ಇದೆ, ಅದು ಅದೇ ಅರ್ಥ. ಅದರೊಳಗೆ ಇನ್ನೊಂದು ಮುಖ್ಯವಾದ ಅರ್ಥ ಅಂದ್ರೆ ಆ ಅಜ ಅನ್ನುವ ಗುಣ ಈ ಜೀವನಲ್ಲೂ ಕೂಡ ಪ್ರತಿಫಲಿತವಾದದ್ರಿಂದ ಅವನು ಅಜವಾದ. ಒಂದು ವೇಳೆ ಅವನು ಇದು ನಷ್ಟವಾಗಬೇಕಾದ್ದು ಅಂತ ಸಂಕಲ್ಪಿಸಿದ್ರೆ, ಜೀವವನ್ನ ಸಂಕಲ್ಪಿಸುವುದಿಲ್ಲ, ಆಗದೆ ಇರುವುದಿಲ್ಲ, ಆದರೂ ಅವನು ಅದನ್ನ ಪ್ರಯೋಗಿಸುವುದಿಲ್ಲ ಅನ್ನೋದನ್ನ ಹೇಳುವ ಹಿನ್ನೆಲೆಯಲ್ಲಿ ಈ ಮಾತು ಬಂತು. ಜೀವೇಶು ದುಃಖ ಯೋಗಾದಿ ರೂಪೇಣ ವಿನಶ್ಯತ್ಸು ಅಪಿ ಅತಥಾಭೂತಂ. ದುಃಖ ಯೋಗಾದಿ ರೂಪೇಣ ಜೀವನ ದುರವಸ್ಥೆ ಏನು ಅಂದ್ರೆ ಬೇಡ ಅಂದ್ರೂ ದುಃಖ ಬಂದೇ ಬರುತ್ತೆ. ಅಂತ ಸಂದರ್ಭದಲ್ಲಿ ಜೀವ ಕುಗ್ಗುವುದು ಇದೆಯಲ್ಲ, ಅದು ಒಂದು ರೀತಿ ನಾಶವೇ. ಅದಕ್ಕಾಗಿ ಸಾವು ಅಂತ ಅದನ್ನು ಪರಿಗಣಿಸುವುದೇ ಇಲ್ಲ. ಇಷ್ಟು ವಿಸ್ತೃತವಾದ ಅಂಗಣ ಇದ್ದಾಗಲೂ ತನ್ನ ಒಳಗಣ ಯೋಚನೆಗಳನ್ನ ಹೊರಹಾಕದ ಒಂದು ಸ್ಥಿರವಾದ ಮನಸ್ಥಿತಿಯಿಂದ ಕೂಡಿದ ಜೀವನವನ್ನು ಎದುರಿಸುವ ಅಂಶವನ್ನ ನಾವು ದುಃಖದ ಯೋಗ ಅಂತ ಅನಿವಾರ್ಯವಾಗಿ ಕೊಡ್ಬೇಕು. ಜೀವೇಶು ವಿನಶ್ಯತ್ಸು, ಜೀವರಾಶಿಗಳು ನಾಶವಾದರೂ ಕೂಡ ಅಲ್ಲ, ಜೀವದ ಸಂಬಂಧ ಶರೀರದ ಜೊತೆಗೆ ನಾಶವಾದರೂ ಕೂಡ ಈ ದುಃಖದ ಯೋಗ ತನ್ನಿಂದ ತಾನೇ ನಾಶ ಆಗುತ್ತೆ. ದುಃಖ ಯೋಗಾದಿರಹಿತಃ ಸರ್ವ ಜೀವೇಶ್ವ ವಸ್ತುತಃ. ಈಗಾಗಲೇ ಸಿದ್ಧರಾದಂತಹ ಸಜ್ಜನ ಜೀವರಲ್ಲಿ ಅವನು ತುಂಬಾ ವ್ಯಾಪ್ತಿಯನ್ನ ಪಡೀತಾನೆ. ಗುಣೈ ಸರ್ವೇ ಸಮೋ ನಿತ್ಯಂ ನಹೀನೋ ಹೀನಗೋಪಿ ವಾ ಹೀನಗೋಪಿ ಸನ್ ಇತಿ ಪಶ್ಯತಿ ಯೋ ವಿಷ್ಣು ಸವೈನ
ಸ ಏವನ ತಮೋ ವ್ರಜೇತ್, ಅವನೇ ಕತ್ತಲೆಯನ್ನು ಸೇರುತ್ತಾನೆ. ಯಾರು? ದುಃಖ ಯೋಗಾದಿರಹಿತನಾದ ಪರಮಾತ್ಮ ಸರ್ವ ಜೀವಗಳಲ್ಲಿಯೂ ಅಂತರ್ಯಾಮಿಯಾಗಿ ನೆಲೆಸಿದ್ದಲ್ಲದೆ ತಾನು ಜೀವನಿಗೆ ಒದಗುವ ದುಃಖದ ಕಾರಣಗಳಿಂದ ಉಂಟಾಗುವ ದುಃಖವನ್ನು ಸ್ವತಃ ತಾನು ಅನುಭವಿಸದೆ ಪರಮಾತ್ಮ ಸರ್ವ ಜೀವರಾಶಿಗಳನ್ನು ಶರೀರದಲ್ಲಿ ಒಳಗೆ ಪ್ರವೇಶಗೊಳಿಸಿ ಹೊರಬರುವ ಅಲ್ಲಿರುವ ಶಕ್ತಿಯನ್ನ ಗಮನಿಸಿ ತಾನು ಮಾತ್ರ ಎಲ್ಲರಲ್ಲೂ ಸಮವಾಗಿ ಇದ್ದು ಅವರವರ ಬುದ್ಧಿಮಟ್ಟಕ್ಕೆ ತಕ್ಕುದಾದ ಅರ್ಥವನ್ನ ಅಥವಾ ಸಾರ್ವಜನಿಕವಾಗಿ ಎಲ್ಲರನ್ನು ಒಳ್ಳೆಯ ವಿಷಯದಲ್ಲಿ ತೊಡಗಿಸುವುದಕ್ಕೆ ಕಾರಣವಾದ ಯಾವುದನ್ನು ಹೇಳಲಿಕ್ಕೆ ಬರುವುದಿಲ್ಲ. ಒಂದು ಸಂಸ್ಥೆ ಅಂತಿರುವುದಿಲ್ಲ, ಹಲವಾರು ಸಂಸ್ಥೆಗಳು ಸೇರಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವುದಕ್ಕೆ ನಿರಂತರ ಕೆಲಸ ಮಾಡ್ತಾ ಇವೆ. ನಮಗೆ ಅದು ಕಣ್ಣಿಗೆ ಕಾಣಿಸಿಲ್ಲ ಅಂದ ಮಾತ್ರಕ್ಕೆ ನಾವು ಆ ಕಾರ್ಯ ನಡೆದಿಲ್ಲ ಅಂತ ಹೇಳುವ ಹಾಗಿಲ್ಲ. ಯಾರು ಸರ್ವಗುಣಗಳು ಕೂಡ ಜೀವನದಲ್ಲಿ ಪ್ರಭಾವಿತವಾದಾಗಲೂ ಹೀನನಾಗದೆ ನಹೀನೋ ಹೀನಗೋಪಿಸನ್ ಗುಣೈ ಸರ್ವೈ ಸಮಹನಿತ್ಯ, ಅವನ ಗುಣಗಳು, ಈ ಜೀವರಾಶಿಯ ಗುಣಗಳು ಲೆಕ್ಕಾಚಾರದಲ್ಲಿ ಹೆಚ್ಚು ಕಮ್ಮಿ ಆಗುವುದಿಲ್ಲ. ಅವನೇನು ಅನುಭವಿಸ್ಬೇಕೋ, ಸುಖ ಆದ್ರೆ ಸುಖ, ದುಃಖ ಆದ್ರೆ ದುಃಖ ಅವನಲ್ಲಿ ತಾನೆ ಕೊಡುತ್ತೆ. ಈ ದುಃಖದ ಶರೀರ ಅಂದ್ರೆ ತನ್ನ ಅಸ್ತಿತ್ವವನ್ನು ಯಾರಿಗೂ ಹೇಳಿಕೊಳ್ಳಲಿಕ್ಕಾಗದಂತಹ ಒಂದು ಪರಿಸ್ಥಿತಿ. ತುಂಬಾ ಚೆನ್ನಾಗಿ ಈ ಮಾತನ್ನ ವಿಸ್ತಾರಗೊಳಿಸಬಹುದು. ಇತಿ ಪಶ್ಯತಿಯೋ ವಿಷ್ಣು ಸ ಏವ ನ ತಮೋ ವ್ರಜೇತ್. ಈ ಸಂಗೀತದ ದಾರಿ ಅಥವಾ ಸಾಹಿತ್ಯದ ದಾರಿ ಅಥವಾ ಅನುಕರಣೆಯ ದಾರಿ, ನರ್ತನದ ದಾರಿ ಇದೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಪರಮಾತ್ಮನನ್ನ ಪಡೆಯುವುದಕ್ಕಾಗಿ ಇದೆ ಅನ್ನೋದನ್ನ ಆ ಕಲಾ ಮಾಧ್ಯಮದಲ್ಲಿ ಕಲಾ ರಸಿಕನಾದ ಸಕಲ ಕಲಾ ವಲ್ಲಭನಾದ ಶ್ರೀಕೃಷ್ಣನ ಚಿತ್ರವನ್ನು ನಾವು ಮನಸ್ಸಿನಲ್ಲಿ ತಂದುಕೊಳ್ಳುವುದಕ್ಕಾಗಿ ಈ ಎಲ್ಲ ಪ್ರಯತ್ನಗಳು ನಡೀತಾ ಇರುತ್ತೆ. ನಾವು ನಮ್ಮದೇ ಆದ ಕೆಲವು ನಿರ್ಬಂಧಗಳನ್ನ ದೇವರ ಮೇಲೆ ಹಾಕಿದ್ರೆ ಅದು ಯಾವುದು ನಡೆಯಲ್ಲ. ನನಗೆ ಈ ಜೀವಲೋಕದ ವ್ಯವಹಾರ ಸಾಕಾಗಿದೆ ಅಂತ ಅನ್ನಿಸಿದ್ರೆ ಅದು ತುಂಬಾ ಸಹಜವಾಗಿದ್ರೆ ಅದಕ್ಕೆ ಸರಿಯಾದ ದಾರಿ ತೆರ್ಕೊಳ್ಳುತ್ತೆ. ಆದ್ರೆ ದುಃಖಕ್ಕೆ ಹೆದರಿ, ಕಷ್ಟಕ್ಕೆ ಹೆದರಿ, ಜವಾಬ್ದಾರಿಗೆ ಹೆದರಿ, ಇನ್ನೇನೋ ಒಂದು ದೂರದೃಷ್ಟಿ ಇಲ್ಲದೆ ನಾನು ಇಲ್ಲಿಂದ ಈ ಶರೀರವನ್ನು ತೊರೆದು ಹೋಗ್ತೇನೆ ಅಂತ ಹೊರಟ್ರೆ ಸಿಕ್ಕಿದ್ರೆ ಸಮುದ್ರ ಕಾರಿದ್ರು ಅಲೆಗೆ ತಂದು ವಾಪಸ್ ಬಿಡುತ್ತೆ. ಯಾರೂ ಇಲ್ಲದೆ ಇರುವ ಕಾಡಿನ ಮಧ್ಯದಲ್ಲಿರುವ ಬಾವಿಯಲ್ಲಿ ಬಿದ್ದರೂ ಕೂಡ ಏನೋ ಒಂದು ಅವನನ್ನು ಬದುಕಿಸ್ಬೇಕು ಅಂತಿದ್ರೆ ಬದುಕಿಸುತ್ತೆ. ಎಲ್ಲಾ ಸಂದರ್ಭದಲ್ಲಿ ಹಾಗಾಗುದಿಲ್ಲ. ಅದರ ಅಲ್ಲಿಯ ತನಕ ಜೀವನ ಸಾಗಿ ಬಂದ ರೀತಿ ಬಹಳ ಮುಖ್ಯವಾಗುತ್ತೆ. ಜೀವನಿಗೆ ನಿರಂತರ ಇದೆ. ಆದ್ರಿಂದಾಗ ಮತ್ತೆ ಮತ್ತೆ ಜೀವ ಅಂದ್ರೆ ಸ್ವರೂಪ ನಾಶ ಆಗುದಿಲ್ಲ. ದುಃಖ ಯೋಗ ಅನ್ನುವುದೇ ಸ್ವತಃ ಒಂದು ಮರಣ. ಯಾರನ್ನ ನೋಡಿ ನಾವು ಪಟ್ಟುಕೊಂಡು ಕೈ ಸಿಕ್ಕಿಕೊಂಡು ಒಳಗೊಳಗೆ ದುಃಖ ಪಡುತ್ತೇವೆ ಅಂದ್ರೆ ಅದು ಒಂದು ಮರಣ, ಅದು ಒಂದು ರೀತಿಯ ಸಾವು. ನಾವು ಬಯಸದೇ ಇದ್ದ ಒಂದು ಕೆಲಸ ನಡೆಯಿತು, ಅದಕ್ಕಾಗಿ ನಾವು ತುಂಬಾ ಒದ್ದಾಟ ಪಡ್ತಾ ಇದ್ದೇವೆ ಅಂದ್ರೆ ಅದು ಒಂದು ರೀತಿಯ ಮರಣ. ಯಾರಿಂದಲೂ ನಿರೀಕ್ಷಿಸದೆ ಅವಮಾನ ಉಂಟಾಯಿತು ಅಂದ್ರೆ ಅದು ಒಂದು ಅವಮಾನ ಅಥವಾ ದುಃಖದ ಅನುಭವ. ಯೋಗ ಆಗುತ್ತೆ, ಯೋಗ ಮುಗಿಯುವಾಗ ಅದು ಮತ್ತೆ ಲೌಕಿಕ ಭೋಗವಾಗಿ ಬದಲಾಗುತ್ತೆ. ಅದಾಗದ ಹಾಗೆ ನೋಡಿಕೊಳ್ಬೇಕು. ದುಃಖಾದಿ ಯೋಗರಹಿತ, ದುಃಖ ಯೋಗಾದಿ ರಹಿತ ಯಾರು? ಪರಮಾತ್ಮ. ಯಾಕೆಂದ್ರೆ ಇದು ಸತ್ವ ಅನ್ನುವ ಗುಣದಿಂದ ಪ್ರಭಾವಿತ ಹೊರತು ಸತ್ವ ಅನ್ನುವ ಯಾವುದೇ ರೀತಿಯ ಅಸ್ತಿತ್ವದಲ್ಲಿ ಇಲ್ಲದೆ ಇರುವ ವಿಷಯವನ್ನ ವ್ಯಾವಹಾರಿಕ ಸತ್ವ, ಪ್ರಾತಿಭಾಸಿಕ ಸತ್ವಗಳ ಬಗ್ಗೆ ಅದು ಹೇಳುತ್ತಿಲ್ಲ. ದುಃಖ ಯೋಗದಿಂದ ಕೂಡಿರದ ಪರಮಾತ್ಮ, ದುಃಖ ಯೋಗದಿಂದ ಕೂಡಿರುವ ಜೀವನ ಅಂತರ್ಯಾಮಿಯಾಗಿ ಸಕಲ ಜೀವರಾಶಿಗಳಲ್ಲೂ ತಾನಿದ್ದೇನೆ ಅನ್ನೋದನ್ನ ತೋರಿಸುವುದಕ್ಕೋಸ್ಕರ ನಮ್ಮೊಟ್ಟಿಗೆ ಅವನು ಇರಬೇಕು, ಇದ್ದಾನೆ.
ಇರ್ಬೇಕು ಅಂತ ಚಿಂತಿಸಿದ್ರೆ ನಮ್ಗೆ ಫಲ. ಬರೀ ನಮ್ಗೆ ತಿಳಿಯದೇ ಇದ್ದಾನೆ ಅನ್ನೋದನ್ನು ಹೇಳ್ಕೊಂಡು ಕೂತ್ರೆ ಸಾಧನೆ ಅನ್ನೋದು ಒಂದು ಬರಲಿಕ್ಕೆ ಸಾಧ್ಯ ಇಲ್ಲ. ಗುಣದಿಂದಾಗಲಿ ಅಥವಾ ಇನ್ನಾವುದೇ ಒಂದು ಸಹಜವಾದ ಧರ್ಮದಿಂದಾಗಲಿ ಒಬ್ಬ ವ್ಯಕ್ತಿ ಅವನು ಹೊರಗಿನಿಂದ ಅವನ ನಡೆನುಡಿ ನೋಡಿ ಧರ್ಮಿಷ್ಠ ಅಧರ್ಮಿಷ್ಠ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾರು ಎಲ್ಲ ಗುಣಗಳಲ್ಲಿಯೂ ತುಂಬಿರುವ ಪರಮಾತ್ಮನನ್ನ ಸಮನಾಗಿ ಚಿಂತಿಸಿ ಗುಣಗಳ ಪ್ರಭಾವದಿಂದ ಏರಿಳಿತದಿಂದ ಏನಾದರೂ ನಮ್ಮ ಸತ್ಕರ್ಮಗಳಿಗೆ ಬಾಧಕವನ್ನುಂಟು ಮಾಡುವಂತಹ ದುರವಸ್ಥೆ ಏನಾದರೂ ಆ ವ್ಯಕ್ತಿಯಿಂದ ಉಂಟಾದ್ರೆ ಅದಕ್ಕೆ ತಕ್ಕ ಪರಿಹಾರವನ್ನ ಶಾಸ್ತ್ರಗಳು ಅತ್ಯಂತ ಸರಳವಾಗಿ ಪರಮಾತ್ಮನ ಪರಿಚಯವನ್ನು ಮಾಡಿಕೊಡುವುದರ ಮೂಲಕ ತೋರಿಸಿಕೊಡುತ್ತೆ. ಇದು ಪದ್ಮ ಪುರಾಣದಲ್ಲಿ ಇರುವಂತಹ ಮಾತು. ಇತಿ ಪಶ್ಯತಿ ಯೋ ವಿಷ್ಣು ಸ ಏವ ಸತಮೋ ನತಮೋ ವ್ರಜೇತ್. ಪರಮಾತ್ಮನ ಕಣ್ಣಿನಿಂದ ನೋಡುವುದಕ್ಕೆ ಪ್ರಯತ್ನಿಸಿದಾಗ ತಮಸ್ಸು ಅನ್ನೋದು ಹತ್ತಿರವೂ ಸುಳಿಯದೇ ಇರುವ ಅಪೂರ್ವವಾದ ಪರಿಮಳಯುಕ್ತವಾದ ಕೇವಲ ದೂರದಲ್ಲಿದ್ರೂ ಕೂಡ ಸುಖ ಕೊಡುವ ಗಂಧದ ರೀತಿಯಲ್ಲಿ ಪದಾರ್ಥ ಕೈಗೆ ಸಿಗದೇ ಇರ್ಬೋದು, ಕಾಫಿ ಕುಡಿಯದೇ ಇರ್ಬೋದು, ಆದ್ರೆ ಕಾಫಿ ಅಂಗಡಿ ಮುಂದೆ ಹೋಗುವಾಗ ಒಂದ್ಸರ್ತಿ ಘಮ್ ಅನ್ನತ್ತೆ. ಯಾವತ್ತೂ ಕಾಫಿ ಕುಡಿಯದೇ ಇದ್ರೂ ಕೂಡ ಅದನ್ನ ಆಸ್ವಾದಿಸುವ ಒಂದು ಸಂತೋಷ ಹೇಗಿರುತ್ತೋ ಹಾಗೆ ಇಲ್ಲೂ ಕೂಡ ಒಬ್ಬ ಭಗವಂತನನ್ನ ಕಂಡವನ ಸ್ಥಿತಿ ಕಾಣದವನ ಸ್ಥಿತಿ ಎರಡನ್ನು ಕೂಡ ಗಣಿಸ್ಲಿಕ್ಕಾಗತ್ತೆ ಅನ್ನೋದು ಒಟ್ಟು ಇದರ ಭಾವ. ಮತ್ತೆ ನಾಳೆ ಮುಂದುವರಿದ 28ನೆಯ ಶ್ಲೋಕದ ಸರಿ. ಶ್ರೀಹರಿ ಶ್ರೀಹರಿ ಶ್ರೀಹರಿ.